ಸಾರಿದ್ದಾರೆ. ಗುರುವಾರದ ಡೆಡ್ಲೈನ್ ಅನ್ನ ಈಗ ಸರ್ಕಾರದ ಎಲ್ಲಾ ಅಧಿಕಾರಿಗಳಿಗೆ ಸಾರಿಗೆ ನೌಕರರು ಕೊಟ್ಟಿದ್ದಾರೆ. ಗುರುವಾರದ ಒಳಗಡೆ ನಮ್ಮ ಸಮಸ್ಯೆ ಬಗೆಹರಿಸಲಿಲ್ಲ ಅಂತಂದ್ರೆ ನಾವು ಪ್ರತಿಭಟನೆಗೆ ಮುಂದಾಗ್ತೀವಿ, ಯಾವುದೇ ಬಸ್ ಓಡಲ್ಲ ಅಂತ ಹೇಳಿ. ಸೊ ನಾಳೆ ಯಾವುದೇ ರೀತಿಯಲ್ಲಿ ಬಸ್ ವ್ಯತ್ಯಯ ಆಗಲ್ಲ. ನಾಳೆ ಸಂಜೆ 4 ಗಂಟೆ ತನಕ ಸರ್ಕಾರಕ್ಕೆ ಡೆಡ್ಲೈನ್ ಕೊಟ್ಟಿದ್ದೇವೆ, ಅಷ್ಟರೊಳಗೆ ಸರಿ ಹೋಗಬೇಕು ಅಂತ ರಾಜ್ಯ ರಸ್ತೆ ಸಾರಿಗೆ ನೌಕರರ ಫೆಡರೇಷನ್ ಅಧ್ಯಕ್ಷ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸರ್ಕಾರ ಎಸ್ಮಾ ನೋಟಿಸ್ ಜಾರಿ ಮಾಡಿದ್ರೆ ಅದಕ್ಕೆ ನಾವು ಹೆದರಲ್ಲ, ಶುಕ್ರವಾರದಿಂದ ಮುಷ್ಕರ ಮಾಡ್ತೇವೆ ಅಂತ ಜಗದೀಶ್ ಹೇಳಿಕೆಯನ್ನು ನೀಡಿದ್ದಾರೆ. ಮೂವತ್ತೆಂಟು ತಿಂಗಳ ಹಿಂಬಾಕಿ ಹಣ ಹಾಗೂ 2024 ಜನವರಿ 1ಕ್ಕೆ ಅನ್ವಯ ಆಗುವಂತೆ ವೇತನ ಪರಿಷ್ಕರಣೆ ಮಾಡಬೇಕು ಅಂತ ಪ್ರಮುಖ 2 ಬೇಡಿಕೆಯನ್ನು ಮುಂದಿಟ್ಟುಕೊಂಡು ಇದೀಗ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ನಾಳೆ ಬೆಂಗಳೂರು ಚಲೋ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ನೌಕರ ಸಂಘದ ಅಧ್ಯಕ್ಷರಾಗಿರುವಂತಹ ಜಗದೀಶ್ ಅವರನ್ನು ಮಾತನಾಡಿಸ್ಕೊಂಡು ಹೋಗೋಣ. ಸರ್, ನಾಳೆ ಯಾವ ರೀತಿಯಾಗಿ ನಿಮ್ಮ ಹೋರಾಟ ಇರುತ್ತೆ? ಸರ್, ಈಗ ಬೆಳಿಗ್ಗೆಯಿಂದನೂ ಸಹ ಪ್ರತಿ ಬಿಎಂಟಿಸಿ ಘಟಕದ ಮುಂದೆ ಹೋಗಿ ಎಲ್ಲಾ ಕಾರ್ಮಿಕರಿಗೂ ಯಾವ ರೀತಿಯಲ್ಲಿ ಹ್ಯಾಂಡ್ ಬಿಲ್ ನ ಕೊಟ್ಟು ಯಾವ ರೀತಿ ಹೋರಾಟ ಸಜ್ಜಾಗಬೇಕು ಅಂತಕ್ಕಂಥ ವಿಚಾರದಲ್ಲಿ ಎಲ್ಲವನ್ನು ಹೇಳ್ತಾ ಬಂದಿದ್ದೀವಿ ಸರ್. ಹಾಗಾಗಿ ನಾಳಿನ ಹೋರಾಟಕ್ಕೆ 4 ನಿಗಮಗಳಿಂದ ಕನಿಷ್ಠ 5 ರಿಂದ 10 ಸಾವಿರ ನೌಕರರು ಪಾಲ್ಗೊಳ್ತಾ ಇದ್ದಾರೆ. ಹಾಗಾಗಿ ನಾಳೆ 4 ಗಂಟೆವರೆಗೂ ಸಹ ಸರ್ಕಾರಕ್ಕೆ ಅಂತಿಮವಾದಂತಹ ಗಡುವನ್ನ ಕೊಟ್ಟಿದ್ದೀವಿ. ವೇತನ ಹಿಂಬಾಕಿ ಮತ್ತೆ ವೇತನದ 24ರ ವೇತನ ಒಪ್ಪಂದ ಏನಿದೆ ಅದನ್ನು ಕೊಡಲೇಬೇಕು ಅಂತಕ್ಕಂಥದ್ದನ್ನ ಈ ವಿಚಾರದಲ್ಲಿ ರಾಜಿ ಇಲ್ಲ ಸರ್. ಸರ್ಕಾರ ನಮ್ಮನ್ನ ಕರೆದು ಮಾತುಕತೆ ಮೂಲಕ ಇತ್ಯರ್ಥಪಡಿಸಲಿಲ್ಲ ಅಂತಂದ್ರೆ 20ನೇ ತಾರೀಕಿಂದ ಸಾರಿಗೆ ಸಂಪೂರ್ಣವಾಗಿ ಸ್ತಬ್ಧ ಆಗೋದಕ್ಕೆ ರಾಜ್ಯ ಸರ್ಕಾರವೇ ನೇರವಾಗಿ ಹೊಣೆಯಾಗಿರುತ್ತೆ. ಸರ್, ನಾಳೆ ಯಾವುದೇ ರೀತಿಯ ತೊಂದರೆ ಆಗಲ್ಲ. ನಾಳೆ ಸಂಜೆ 4 ಗಂಟೆ ನಂತರ ತೊಂದರೆ ಅಂದ್ರೆ ವ್ಯತ್ಯಯ ಆಗುತ್ತೆ ಹೆಂಗೆ ಸರ್? ಸರ್, ನಾಳೆ 4ವರೆಗೂ ಸಾರಿಗೆ ಸಂಸ್ಥೆಯಲ್ಲಿ ಯಾವುದೇ ತರಹದ ವ್ಯತ್ಯಯಗಳಾಗಲ್ಲ. 4 ಗಂಟೆಯ ನಂತರದಲ್ಲಿ ಸರ್ಕಾರ ತೆಗೆದುಕೊಳ್ಳತಕ್ಕಂಥ ನಿರ್ಧಾರದ ಮೇಲೆ ಅವಲಂಬಿತವಾಗಿದೆ. ನಾಡಿದ್ದೇ ಎಫೆಕ್ಟ್ ಆಗೇ ಆಗುತ್ತೆ. ಸರ್ಕಾರ ಯಾಕೆ ಅಂತಂದ್ರೆ ನಾನು ಇವಾಗಲೂ ಸರ್ಕಾರ ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದೀನಿ. 15% ಟಿಕೆಟ್ ದರವನ್ನು ಹೆಚ್ಚಳ ಮಾಡಿಕೊಂಡಿದ್ದು ಸಾರಿಗೆ ಸಂಸ್ಥೆ ಸಿಬ್ಬಂದಿಗಳಿಗೆ ಹಣ ಕೊಡಬೇಕು ಅಂತಾನೆ ಹೊರತು ನಿಮ್ಮಗಳ ಮೋಜು ಮಸ್ತಿಗೋಸ್ಕರ ಸರ್ಕಾರ ಟಿಕೆಟ್ ದರವನ್ನು ಹೆಚ್ಚಳ ಮಾಡಿರಲಿಲ್ಲ. ಏಕಾಏಕಿ 200-300% ಶಾಸಕರು ಮತ್ತೆ ಸಚಿವರು ಎಲ್ಲರೂ ಸಹ ಸಂಬಳ ಜಾಸ್ತಿ ಮಾಡ್ಕೋತೀರಾ. ಆದ್ರೆ ನಮಗೆ ದುಡಿತಕ್ಕಂಥ ವರ್ಗಕ್ಕೆ ಹೊಟ್ಟೆ ಮೇಲೆ ಹೊಡಿತಕ್ಕಂಥದ್ದಕ್ಕೆ ಸರ್ಕಾರ ಕೈ ಹಾಕಿದಿಲ್ಲ. ಇದು ನಮಗೆ ಬಹಳ ದೊಡ್ಡ ಮಟ್ಟದಲ್ಲಿ ಆಕ್ರೋಶಕ್ಕೆ ಕಾರಣ ಆಗಿದೆ. 1/1/24ರ ವೇತನ ಒಪ್ಪಂದ ಮತ್ತೆ 38 ತಿಂಗಳ ಹಿಂಬಾಕಿ ಕೊಡೋವರೆಗೂ ಸಹ ಈ ಹೋರಾಟ ನಿಲ್ಲಲ್ಲ ಸರ್. ಸರ್, ಈಗ ಒಂದಿಷ್ಟು ಜನ ಈಗ ಎಸ್ಮಾ ಜಾರಿಯಾಗಿರೋದ್ರಿಂದ ಒಂದಿಷ್ಟು ಜನ ಹೋರಾಟಕ್ಕೆ ಹಿಂದೆಟಾಗ್ತಾ ಇದ್ದಾರೆ. ಈಗ ನಿಮ್ಮ ಅಂದ್ರೆ ಜಂಟಿ ಕ್ರಿಯಾ ಸಮಿತಿ ಎಷ್ಟು ಜನ ಬೆಂಬಲ ಸೂಚಿಸಿದ್ರೆ, ಎಷ್ಟು ನಿಮ್ಮ ಅಡಿಯಲ್ಲಿ ಎಷ್ಟು ನೌಕರರಿದ್ದಾರೆ ಸರ್? ಸರ್, ಲಕ್ಷಾಂತರ ಕಾರ್ಮಿಕರು ಜಂಟಿ ಕ್ರಿಯಾ ಸಮಿತಿ ಅಡಿನಲ್ಲಿ ಆಲ್ರೆಡಿ ಆಗಸ್ಟ್ 5ನೇ ತಾರೀಕು ಸರ್ಕಾರ ಇದೇ ರೀತಿ ಒಂದು ನಿಲುವನ್ನು ತೆಗೆದುಕೊಂಡು ಹೋಗಿ ಮುಷ್ಕರ ಆಗಿದೆ ಅಂತಕ್ಕಂಥ ಸರ್ಕಾರದ ಗಮನದಲ್ಲೂ ಇದೆ. ಅವತ್ತು ಇದೇ ಸರ್ಕಾರ ದುಡ್ಡನ್ನು ಕೊಟ್ಟು ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳಿಂದ PLI ಹಾಕಿಸಿ ಸಾರಿಗೆ ನೌಕರರ ಹೊಟ್ಟೆ ಮೇಲೆ ಹೊಡಿತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಹಾಗಾಗಿ ಮತ್ತೆ ಸರ್ಕಾರಕ್ಕೆ ನಾನು ಹೇಳ್ತಾ ಇದ್ದೀನಿ, ದಯಮಾಡಿ ಹಸಿದಂತವರ ಕಿಚ್ಚನ್ನ ಪರೀಕ್ಷೆ ಮಾಡಲಿಕ್ಕೆ ಹೋಗಬೇಡಿ. ನಿಮಗೆ ಸರ್ಕಾರ ನಿಮ್ಗೆ ಅಧಿಕಾರ ಕೊಟ್ಟಿದೆ. ಯಾರು ದುಡಿತಕ್ಕಂಥ ವರ್ಗ ಇದ್ದಾರೆ ಅವ್ರನ್ನ ಸರಿಯಾದಂತ ರೀತಿಯಲ್ಲಿ ಬಳಸಿಕೊಳ್ಳಿ. ಅವ್ರಿಗೆ ಏನ್ ಸೌಲಭ್ಯಗಳು ಕೊಡಬೇಕಾಗಿದೆ ಕೊಡಿ ಅಂತಕ್ಕಂಥದ್ದನ್ನ ನೇರವಾಗಿ ಹೇಳ್ತಾ ಇದೀವಿ. ಮುಷ್ಕರ ಆಗುತ್ತೋ ಇಲ್ವೋ ಅಂತಕ್ಕಂಥದ್ದನ್ನ 20ನೇ ತಾರೀಕು ನೋಡಬೇಕಾಗುತ್ತೆ. ಸಾರ್ವಜನಿಕರಾಗಿರ್ಬೋದು, ಸಾರ್ವಜನಿಕರಿಗಾಗ್ತಕ್ಕಂಥ ತೊಂದರೆಗೆ ಸಾರಿಗೆ ನೌಕರರು ಕಾಣಲ್ಲ, ಈ ಸರ್ಕಾರ ಕಾರಣ. ಕಾರ್ಮಿಕರ ಸಹನೆ ಕಟ್ಟೆ ಹೊಡೆದಿದೆ. ಪರೀಕ್ಷೆ ಮಾಡೋದಕ್ಕೆ ಹೋಗ್ಬೇಡಿ. ಹಾಗಾಗಿ 20ನೇ ತಾರೀಕು, 20ನೇ ತಾರೀಕು, 22ನೇ ತಾರೀಕು ನಿರಂತರವಾಗಿ ಈ ಪ್ರತಿಭಟನೆ ಮುಷ್ಕರ ಇದ್ದೇ ಇರುತ್ತೆ. ಒಂದು ದಿನಕ್ಕೆ ಹೋಗ್ತಕ್ಕಂಥ ಕೆಲಸ ಅಲ್ಲ ಇದು. ಮತ್ತೆ ಸರ್ಕಾರದ ಗೊಡ್ಡು ಬೆದರಿಕೆಗಳಿಗೆ ಬೆದರಿ ಒಳಗಡೆ ಕೂತ್ಕೊಂತೀವಿ, ಎಸ್ಮಾ ಜಾರಿ ಮಾಡ್ತೀವಿ, ಪೊಲೀಸರನ್ನ ಕರ್ಕೊಂಡ್ಬಂದು ಹತ್ತಿಕ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ. ಇದೇನು ಗೂಂಡಾ ಸರ್ಕಾರ ಅಲ್ಲ. ಜನರಿಂದ ಆಯ್ಕೆ ಆಗಿರ್ತಕ್ಕಂಥ ಸರ್ಕಾರ. ಜನಗಳು ನೇರವಾಗಿ ಪ್ರಶ್ನೆ ಕೇಳ್ತಾ ಇದ್ದಾರೆ, ಸ್ವಾಮಿ ನಾವು ಕೇಳ್ತಾ ಇರ್ತಕ್ಕಂಥ ನ್ಯಾಯಯುತವಾಗಿದೆ, ನಮ್ಮ ಬೇಡಿಕೆ ಈಡೇರಿಸಿ ಅಂತ ಹೇಳಿ. ಬೇಡಿಕೆ ಈಡೇರಿಸದಲ್ಲೇ ಈ ಬಾರಿ ಪ್ರತಿಭಟನೆಯಿಂದ ವಾಪಸ್ ಹೋಗ್ತಕ್ಕಂಥ ಸಂದರ್ಭನೇ ಇಲ್ಲ ಸರ್. ಇವಿಷ್ಟು ಸಾರಿಗೆ ನೌಕರ ಜಂಟಿ ಕ್ರಿಯಾ ಸಾರಿದ್ದಾರೆ. ಗುರುವಾರದ ಡೆಡ್ಲೈನ್ ಅನ್ನ ಈಗ ಸರ್ಕಾರದ ಎಲ್ಲಾ ಅಧಿಕಾರಿಗಳಿಗೆ ಸಾರಿಗೆ ನೌಕರರು ಕೊಟ್ಟಿದ್ದಾರೆ. ಗುರುವಾರದ ಒಳಗಡೆ ನಮ್ಮ ಸಮಸ್ಯೆ ಬಗೆಹರಿಸಲಿಲ್ಲ ಅಂತಂದ್ರೆ ನಾವು ಪ್ರತಿಭಟನೆಗೆ ಮುಂದಾಗ್ತೀವಿ, ಯಾವುದೇ ಬಸ್ ಓಡಲ್ಲ ಅಂತ ಹೇಳಿ. ಸೊ ನಾಳೆ ಯಾವುದೇ ರೀತಿಯಲ್ಲಿ ಬಸ್ ವ್ಯತ್ಯಯ ಆಗಲ್ಲ. ನಾಳೆ ಸಂಜೆ 4 ಗಂಟೆ ತನಕ ಸರ್ಕಾರಕ್ಕೆ ಡೆಡ್ಲೈನ್ ಕೊಟ್ಟಿದ್ದೇವೆ, ಅಷ್ಟರೊಳಗೆ ಸರಿ ಹೋಗಬೇಕು ಅಂತ ರಾಜ್ಯ ರಸ್ತೆ ಸಾರಿಗೆ ನೌಕರರ ಫೆಡರೇಷನ್ ಅಧ್ಯಕ್ಷ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸರ್ಕಾರ ಎಸ್ಮಾ ನೋಟಿಸ್ ಜಾರಿ ಮಾಡಿದ್ರೆ ಅದಕ್ಕೆ ನಾವು ಹೆದರಲ್ಲ, ಶುಕ್ರವಾರದಿಂದ ಮುಷ್ಕರ ಮಾಡ್ತೇವೆ ಅಂತ ಜಗದೀಶ್ ಹೇಳಿಕೆಯನ್ನು ನೀಡಿದ್ದಾರೆ. ಮೂವತ್ತೆಂಟು ತಿಂಗಳ ಹಿಂಬಾಕಿ ಹಣ ಹಾಗೂ 2024 ಜನವರಿ 1ಕ್ಕೆ ಅನ್ವಯ ಆಗುವಂತೆ ವೇತನ ಪರಿಷ್ಕರಣೆ ಮಾಡಬೇಕು ಅಂತ ಪ್ರಮುಖ 2 ಬೇಡಿಕೆಯನ್ನು ಮುಂದಿಟ್ಟುಕೊಂಡು ಇದೀಗ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ನಾಳೆ ಬೆಂಗಳೂರು ಚಲೋ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ನೌಕರ ಸಂಘದ ಅಧ್ಯಕ್ಷರಾಗಿರುವಂತಹ ಜಗದೀಶ್ ಅವರನ್ನು ಮಾತನಾಡಿಸ್ಕೊಂಡು ಹೋಗೋಣ. ಸರ್, ನಾಳೆ ಯಾವ ರೀತಿಯಾಗಿ ನಿಮ್ಮ ಹೋರಾಟ ಇರುತ್ತೆ?
ಸರ್, ಈಗ ಬೆಳಿಗ್ಗೆಯಿಂದನೂ ಸಹ ಪ್ರತಿ ಬಿಎಂಟಿಸಿ ಘಟಕದ ಮುಂದೆ ಹೋಗಿ ಎಲ್ಲಾ ಕಾರ್ಮಿಕರಿಗೂ ಯಾವ ರೀತಿಯಲ್ಲಿ ಹ್ಯಾಂಡ್ ಬಿಲ್ ನ ಕೊಟ್ಟು ಯಾವ ರೀತಿ ಹೋರಾಟ ಸಜ್ಜಾಗಬೇಕು ಅಂತಕ್ಕಂಥ ವಿಚಾರದಲ್ಲಿ ಎಲ್ಲವನ್ನು ಹೇಳ್ತಾ ಬಂದಿದ್ದೀವಿ ಸರ್. ಹಾಗಾಗಿ ನಾಳಿನ ಹೋರಾಟಕ್ಕೆ 4 ನಿಗಮಗಳಿಂದ ಕನಿಷ್ಠ 5 ರಿಂದ 10 ಸಾವಿರ ನೌಕರರು ಪಾಲ್ಗೊಳ್ತಾ ಇದ್ದಾರೆ. ಹಾಗಾಗಿ ನಾಳೆ 4 ಗಂಟೆವರೆಗೂ ಸಹ ಸರ್ಕಾರಕ್ಕೆ ಅಂತಿಮವಾದಂತಹ ಗಡುವನ್ನ ಕೊಟ್ಟಿದ್ದೀವಿ. ವೇತನ ಹಿಂಬಾಕಿ ಮತ್ತೆ ವೇತನದ 24ರ ವೇತನ ಒಪ್ಪಂದ ಏನಿದೆ ಅದನ್ನು ಕೊಡಲೇಬೇಕು ಅಂತಕ್ಕಂಥದ್ದನ್ನ ಈ ವಿಚಾರದಲ್ಲಿ ರಾಜಿ ಇಲ್ಲ ಸರ್. ಸರ್ಕಾರ ನಮ್ಮನ್ನ ಕರೆದು ಮಾತುಕತೆ ಮೂಲಕ ಇತ್ಯರ್ಥಪಡಿಸಲಿಲ್ಲ ಅಂತಂದ್ರೆ 20ನೇ ತಾರೀಕಿಂದ ಸಾರಿಗೆ ಸಂಪೂರ್ಣವಾಗಿ ಸ್ತಬ್ಧ ಆಗೋದಕ್ಕೆ ರಾಜ್ಯ ಸರ್ಕಾರವೇ ನೇರವಾಗಿ ಹೊಣೆಯಾಗಿರುತ್ತೆ. ಸರ್, ನಾಳೆ ಯಾವುದೇ ರೀತಿಯ ತೊಂದರೆ ಆಗಲ್ಲ. ನಾಳೆ ಸಂಜೆ 4 ಗಂಟೆ ನಂತರ ತೊಂದರೆ ಅಂದ್ರೆ ವ್ಯತ್ಯಯ ಆಗುತ್ತೆ ಹೆಂಗೆ ಸರ್? ಸರ್, ನಾಳೆ 4ವರೆಗೂ ಸಾರಿಗೆ ಸಂಸ್ಥೆಯಲ್ಲಿ ಯಾವುದೇ ತರಹದ ವ್ಯತ್ಯಯಗಳಾಗಲ್ಲ. 4 ಗಂಟೆಯ ನಂತರದಲ್ಲಿ ಸರ್ಕಾರ ತೆಗೆದುಕೊಳ್ಳತಕ್ಕಂಥ ನಿರ್ಧಾರದ ಮೇಲೆ ಅವಲಂಬಿತವಾಗಿದೆ. ನಾಡಿದ್ದು ಎಫೆಕ್ಟ್ ಆಗೇ ಆಗುತ್ತೆ. ಸರ್ಕಾರ ಯಾಕೆ ಅಂತಂದ್ರೆ ನಾನು ಇವಾಗಲೂ ಸರ್ಕಾರ ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದೀನಿ. 15% ಟಿಕೆಟ್ ದರವನ್ನು ಹೆಚ್ಚಳ ಮಾಡಿಕೊಂಡಿದ್ದು ಸಾರಿಗೆ ಸಂಸ್ಥೆ ಸಿಬ್ಬಂದಿಗಳಿಗೆ ಹಣ ಕೊಡಬೇಕು ಅಂತಾನೆ ಹೊರತು ನಿಮ್ಮಗಳ ಮೋಜು ಮಸ್ತಿಗೋಸ್ಕರ ಸರ್ಕಾರ ಟಿಕೆಟ್ ದರವನ್ನು ಹೆಚ್ಚಳ ಮಾಡಿರಲಿಲ್ಲ. ಏಕಾಏಕಿ 200-300% ಶಾಸಕರು ಮತ್ತೆ ಸಚಿವರು ಎಲ್ಲರೂ ಸಹ ಸಂಬಳ ಜಾಸ್ತಿ ಮಾಡ್ಕೋತೀರಾ. ಆದ್ರೆ ನಮ್ಗೆ ದುಡಿತಕ್ಕಂಥ ವರ್ಗಕ್ಕೆ ಹೊಟ್ಟೆ ಮೇಲೆ ಹೊಡಿತಕ್ಕಂಥದಕ್ಕೆ ಸರ್ಕಾರ ಕೈ ಹಾಕಿದಿಲ್ಲ. ಇದು ನಮಗೆ ಬಹಳ ದೊಡ್ಡ ಮಟ್ಟದಲ್ಲಿ ಆಕ್ರೋಶಕ್ಕೆ ಕಾರಣ ಆಗಿದೆ. 1/1/24ರ ವೇತನ ಒಪ್ಪಂದ ಮತ್ತೆ 38 ತಿಂಗಳ ಹಿಂಬಾಕಿ ಕೊಡೋವರೆಗೂ ಸಹ ಈ ಹೋರಾಟ ನಿಲ್ಲಲ್ಲ ಸರ್. ಸರ್, ಈಗ ಒಂದಿಷ್ಟು ಜನ ಈಗ ಎಸ್ಮಾ ಜಾರಿಯಾಗಿರೋದ್ರಿಂದ ಒಂದಿಷ್ಟು ಜನ ಹೋರಾಟಕ್ಕೆ ಹಿಂದೆಟಾಗ್ತಾ ಇದ್ದಾರೆ. ಈಗ ನಿಮ್ಮ ಅಂದ್ರೆ ಜಂಟಿ ಕ್ರಿಯಾ ಸಮಿತಿ ಎಷ್ಟು ಜನ ಬೆಂಬಲ ಸೂಚಿಸಿದ್ರೆ, ಎಷ್ಟು ನಿಮ್ಮ ಅಡಿಯಲ್ಲಿ ಎಷ್ಟು ನೌಕರರಿದ್ದಾರೆ ಸರ್? ಸರ್, ಲಕ್ಷಾಂತರ ಕಾರ್ಮಿಕರು ಜಂಟಿ ಕ್ರಿಯಾ ಸಮಿತಿ ಅಡಿನಲ್ಲಿ ಆಲ್ರೆಡಿ ಆಗಸ್ಟ್ 5ನೇ ತಾರೀಕು ಸರ್ಕಾರ ಇದೇ ರೀತಿ ಒಂದು ನಿಲುವನ್ನು ತೆಗೆದುಕೊಂಡು ಹೋಗಿ ಮುಷ್ಕರ ಆಗಿದೆ ಅಂತಕ್ಕಂಥ ಸರ್ಕಾರದ ಗಮನದಲ್ಲೂ ಇದೆ. ಅವತ್ತು ಇದೇ ಸರ್ಕಾರ ದುಡ್ಡನ್ನು ಕೊಟ್ಟು ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳಿಂದ PLI ಹಾಕಿಸಿ ಸಾರಿಗೆ ನೌಕರರ ಹೊಟ್ಟೆ ಮೇಲೆ ಹೊಡಿತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಹಾಗಾಗಿ ಮತ್ತೆ ಸರ್ಕಾರಕ್ಕೆ ನಾನು ಹೇಳ್ತಾ ಇದ್ದೀನಿ, ದಯಮಾಡಿ ಹಸಿದಂತವರ ಕಿಚ್ಚನ್ನ ಪರೀಕ್ಷೆ ಮಾಡಲಿಕ್ಕೆ ಹೋಗಬೇಡಿ. ನಿಮಗೆ ಸರ್ಕಾರ ನಿಮ್ಗೆ ಅಧಿಕಾರ ಕೊಟ್ಟಿದೆ. ಯಾರು ದುಡಿತಕ್ಕಂಥ ವರ್ಗ ಇದ್ದಾರೆ ಅವ್ರನ್ನ ಸರಿಯಾದಂತ ರೀತಿಯಲ್ಲಿ ಬಳಸ್ಕೊಳ್ಳಿ. ಅವ್ರಿಗೆ ಏನ್ ಸೌಲಭ್ಯಗಳು ಕೊಡಬೇಕಾಗಿದೆ ಕೊಡಿ ಅಂತಕ್ಕಂಥದ್ದನ್ನ ನೇರವಾಗಿ ಹೇಳ್ತಾ ಇದೀವಿ. ಮುಷ್ಕರ ಆಗುತ್ತೋ ಇಲ್ವೋ ಅಂತಕ್ಕಂಥದ್ದನ್ನ 20ನೇ ತಾರೀಕು ನೋಡಬೇಕಾಗುತ್ತೆ. ಸಾರ್ವಜನಿಕರಾಗಿರ್ಬೋದು, ಸಾರ್ವಜನಿಕರಿಗಾಗ್ತಕ್ಕಂಥ ತೊಂದರೆಗೆ ಸಾರಿಗೆ ನೌಕರರು ಕಾಣಲ್ಲ, ಈ ಸರ್ಕಾರ ಕಾರಣ. ಕಾರ್ಮಿಕರ ಸಹನೆ ಕಟ್ಟೆ ಹೊಡೆದಿದೆ. ಪರೀಕ್ಷೆ ಮಾಡೋದಕ್ಕೆ ಹೋಗ್ಬೇಡಿ. ಹಾಗಾಗಿ 20ನೇ ತಾರೀಕು, 21ನೇ ತಾರೀಕು, 22ನೇ ತಾರೀಕು ನಿರಂತರವಾಗಿ ಈ ಪ್ರತಿಭಟನೆ ಮುಷ್ಕರ ಇದ್ದೇ ಇರುತ್ತೆ. ಒಂದು ದಿನಕ್ಕೆ ಹೋಗ್ತಕ್ಕಂಥ ಕೆಲಸ ಅಲ್ಲ ಇದು. ಮತ್ತೆ ಸರ್ಕಾರದ ಗೊಡ್ಡು ಬೆದರಿಕೆಗಳಿಗೆ ಬೆದರಿ ಒಳಗಡೆ ಕೂತ್ಕೊಂತೀವಿ, ಎಸ್ಮಾ ಜಾರಿ ಮಾಡ್ತೀವಿ, ಪೊಲೀಸರನ್ನ ಕರ್ಕೊಂಡ್ಬಂದು ಹತ್ತಿಕ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ. ಇದೇನು ಗೂಂಡಾ ಸರ್ಕಾರ ಅಲ್ಲ. ಜನರಿಂದ ಆಯ್ಕೆ ಆಗಿರ್ತಕ್ಕಂಥ ಸರ್ಕಾರ. ಜನಗಳು ನೇರವಾಗಿ ಪ್ರಶ್ನೆ ಕೇಳ್ತಾ ಇದ್ದಾರೆ, ಸ್ವಾಮಿ ನಾವು ಕೇಳ್ತಾ ಇರ್ತಕ್ಕಂಥ ನ್ಯಾಯಯುತವಾಗಿದೆ, ನಮ್ಮ ಬೇಡಿಕೆ ಈಡೇರಿಸಿ ಅಂತ ಹೇಳಿ. ಬೇಡಿಕೆ ಈಡೇರಿಸದಲ್ಲೇ ಈ ಬಾರಿ ಪ್ರತಿಭಟನೆಯಿಂದ ವಾಪಸ್ ಹೋಗ್ತಕ್ಕಂಥ ಸಂದರ್ಭನೇ ಇಲ್ಲ ಸರ್. ಇವಿಷ್ಟು ಸಾರಿಗೆ ನೌಕರ ಜಂಟಿ ಕ್ರಿಯಾ ಸಾರಿದ್ದಾರೆ. ಗುರುವಾರದ ಡೆಡ್ಲೈನ್ ಅನ್ನ ಈಗ ಸರ್ಕಾರದ ಎಲ್ಲಾ ಅಧಿಕಾರಿಗಳಿಗೆ ಸಾರಿಗೆ ನೌಕರರು ಕೊಟ್ಟಿದ್ದಾರೆ. ಗುರುವಾರದ ಒಳಗಡೆ ನಮ್ಮ ಸಮಸ್ಯೆ ಬಗೆಹರಿಸಲಿಲ್ಲ ಅಂತಂದ್ರೆ ನಾವು ಪ್ರತಿಭಟನೆಗೆ ಮುಂದಾಗ್ತೀವಿ, ಯಾವುದೇ ಬಸ್ ಓಡಲ್ಲ ಅಂತ ಹೇಳಿ. ನಾಳೆ ಯಾವುದೇ ರೀತಿಯಲ್ಲಿ ಬಸ್ ವ್ಯತ್ಯಯ ಆಗಲ್ಲ. ನಾಳೆ ಸಂಜೆ 4 ಗಂಟೆ ತನಕ ಸರ್ಕಾರಕ್ಕೆ ಡೆಡ್ಲೈನ್ ಕೊಟ್ಟಿದ್ದೇವೆ, ಅಷ್ಟರೊಳಗೆ ಸರಿ ಹೋಗಬೇಕು ಅಂತ ರಾಜ್ಯ ರಸ್ತೆ ಸಾರಿಗೆ ನೌಕರರ ಫೆಡರೇಷನ್ ಅಧ್ಯಕ್ಷ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸರ್ಕಾರ ಎಸ್ಮಾ ನೋಟಿಸ್ ಜಾರಿ ಮಾಡಿದ್ರೆ ಅದಕ್ಕೆ ನಾವು ಹೆದರಲ್ಲ, ಶುಕ್ರವಾರದಿಂದ ಮುಷ್ಕರ ಮಾಡ್ತೇವೆ ಅಂತ ಜಗದೀಶ್ ಹೇಳಿಕೆಯನ್ನು ನೀಡಿದ್ದಾರೆ. ತಿಂಗಳ ಹಿಂಬಾಕಿ ಹಣ ಹಾಗೂ 2024ರ ಜನವರಿ 1ಕ್ಕೆ ಅನ್ವಯ ಆಗುವಂತೆ ವೇತನ ಪರಿಷ್ಕರಣೆ ಮಾಡಬೇಕು ಎಂದು ಪ್ರಮುಖ 2 ಬೇಡಿಕೆಯನ್ನು ಮುಂದಿಟ್ಟುಕೊಂಡು ಇದೀಗ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ನಾಳೆ ಬೆಂಗಳೂರು ಚಲೋ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ನೌಕರ ಸಂಘದ ಅಧ್ಯಕ್ಷರಾಗಿರುವಂತಹ ಜಗದೀಶ್ ಅವರನ್ನು ಮಾತನಾಡಿಸ್ಕೊಂಡು ಹೋಗೋಣ. ಸರ್, ನಾಳೆ ಯಾವ ರೀತಿಯಾಗಿ ನಿಮ್ಮ ಹೋರಾಟ ಇರುತ್ತೆ? ಸರ್, ಈಗ ಬೆಳಿಗ್ಗೆಯಿಂದನೂ ಸಹ ಪ್ರತಿ ಬಿಎಂಟಿಸಿ ಘಟಕದ ಮುಂದೆ ಹೋಗಿ ಎಲ್ಲಾ ಕಾರ್ಮಿಕರಿಗೂ ಯಾವ ರೀತಿಯಲ್ಲಿ ಹ್ಯಾಂಡ್ ಬಿಲ್ ನ ಕೊಟ್ಟು ಯಾವ ರೀತಿ ಹೋರಾಟ ಸಜ್ಜಾಗಬೇಕು ಅಂತಕ್ಕಂಥ ವಿಚಾರದಲ್ಲಿ ಎಲ್ಲವನ್ನು ಹೇಳ್ತಾ ಬಂದಿದ್ದೀವಿ ಸರ್. ಹಾಗಾಗಿ ನಾಳಿನ ಹೋರಾಟಕ್ಕೆ 4 ನಿಗಮಗಳಿಂದ ಕನಿಷ್ಠ 5 ರಿಂದ 10 ಸಾವಿರ ನೌಕರರು ಪಾಲ್ಗೊಳ್ತಾ ಇದ್ದಾರೆ. ಹಾಗಾಗಿ ನಾಳೆ 4 ಗಂಟೆವರೆಗೂ ಸಹ ಸರ್ಕಾರಕ್ಕೆ ಅಂತಿಮವಾದಂತಹ ಗಡುವನ್ನ ಕೊಟ್ಟಿದ್ದೀವಿ. ವೇತನ ಹಿಂಬಾಕಿ ಮತ್ತೆ ವೇತನದ 24ರ ವೇತನ ಒಪ್ಪಂದ ಏನಿದೆ ಅದನ್ನು ಕೊಡಲೇಬೇಕು ಅಂತಕ್ಕಂಥದ್ದನ್ನ ಈ ವಿಚಾರದಲ್ಲಿ ರಾಜಿ ಇಲ್ಲ ಸರ್. ಸರ್ಕಾರ ನಮ್ಮನ್ನ ಕರೆದು ಮಾತುಕತೆ ಮೂಲಕ ಇತ್ಯರ್ಥಪಡಿಸಲಿಲ್ಲ ಅಂತಂದ್ರೆ 20ನೇ ತಾರೀಕಿಂದ ಸಾರಿಗೆ ಸಂಪೂರ್ಣವಾಗಿ ಸ್ತಬ್ಧ ಆಗೋದಕ್ಕೆ ರಾಜ್ಯ ಸರ್ಕಾರವೇ ನೇರವಾಗಿ ಹೊಣೆಯಾಗಿರುತ್ತೆ. ಸರ್, ನಾಳೆ ಯಾವುದೇ ರೀತಿಯ ತೊಂದರೆ ಆಗಲ್ಲ. ನಾಳೆ ಸಂಜೆ 4 ಗಂಟೆ ನಂತರ ತೊಂದರೆ ಅಂದ್ರೆ ವ್ಯತ್ಯಯ ಆಗುತ್ತೆ ಹೆಂಗೆ ಸರ್? ಸರ್, ನಾಳೆ 4ವರೆಗೂ ಸಾರಿಗೆ ಸಂಸ್ಥೆಯಲ್ಲಿ ಯಾವುದೇ ತರಹದ ವ್ಯತ್ಯಯಗಳಾಗಲ್ಲ. 4 ಗಂಟೆಯ ನಂತರದಲ್ಲಿ ಸರ್ಕಾರ ತೆಗೆದುಕೊಳ್ಳತಕ್ಕಂಥ ನಿರ್ಧಾರದ ಮೇಲೆ ಅವಲಂಬಿತವಾಗಿದೆ. ನಾಡಿದ್ದು ಎಫೆಕ್ಟ್ ಆಗೇ ಆಗುತ್ತೆ. ಸರ್ಕಾರ ಯಾಕೆ ಅಂತಂದ್ರೆ ನಾನು ಇವಾಗಲೂ ಸರ್ಕಾರ ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದೀನಿ. 15% ಟಿಕೆಟ್ ದರವನ್ನು ಹೆಚ್ಚಳ ಮಾಡಿಕೊಂಡಿದ್ದು ಸಾರಿಗೆ ಸಂಸ್ಥೆ ಸಿಬ್ಬಂದಿಗಳಿಗೆ
ನೌಕರರಿಗೆ ಹಣ ಕೊಡಬೇಕು ಅಂತಾನೆ ಹೊರತು ನಿಮ್ಮಗಳ ಮೋಜು ಮಸ್ತಿಗೋಸ್ಕರ ಸರ್ಕಾರ ಟಿಕೆಟ್ ದರವನ್ನು ಹೆಚ್ಚಳ ಮಾಡಿರಲಿಲ್ಲ. ಏಕಾಏಕಿ 200-300% ಶಾಸಕರು ಮತ್ತೆ ಸಚಿವರು ಎಲ್ಲರೂ ಸಹ ಸಂಬಳ ಜಾಸ್ತಿ ಮಾಡ್ಕೋತೀರಾ. ಆದ್ರೆ ನಮ್ಗೆ ದುಡಿತಕ್ಕಂತ ವರ್ಗಕ್ಕೆ ಹೊಟ್ಟೆ ಮೇಲೆ ಹೊಡಿತಕ್ಕಂಥದ್ದಕ್ಕೆ ಸರ್ಕಾರ ಕೈ ಹಾಕಿದ್ದಾರೆ. ಇದು ನಮಗೆ ಬಹಳ ದೊಡ್ಡ ಮಟ್ಟದಲ್ಲಿ ಆಕ್ರೋಶಕ್ಕೆ ಕಾರಣ ಆಗಿದೆ. 1/1/24 ವೇತನ ಒಪ್ಪಂದ ಮತ್ತೆ 38 ತಿಂಗಳ ಹಿಂಬಾಕಿ ಕೊಡೋವರೆಗೂ ಸಹ ಈ ಹೋರಾಟ ನಿಲ್ಲಲ್ಲ ಸರ್. ಸರ್, ಈಗ ಒಂದಿಷ್ಟು ಜನ ಈಗ ಎಸ್ಮಾ ಜಾರಿಯಾಗಿರೋದ್ರಿಂದ ಒಂದಿಷ್ಟು ಜನ ಹೋರಾಟಕ್ಕೆ ಹಿಂದೆಟಾಗ್ತಾ ಇದ್ದಾರೆ. ಈಗ ನಿಮ್ಮ ಅಂದ್ರೆ ಜಂಟಿ ಕ್ರಿಯಾ ಸಮಿತಿ ಎಷ್ಟು ಜನ ಬೆಂಬಲ ಸೂಚಿಸಿದೆ, ಎಷ್ಟು ನಿಮ್ಮ ಅಡಿಯಲ್ಲಿ ಎಷ್ಟು ನೌಕರರಿದ್ದಾರೆ ಸರ್? ಸರ್, ಲಕ್ಷಾಂತರ ಕಾರ್ಮಿಕರು ಜಂಟಿ ಕ್ರಿಯಾ ಸಮಿತಿ ಅಡಿನಲ್ಲಿ ಆಲ್ರೆಡಿ ಆಗಸ್ಟ್ 5ನೇ ತಾರೀಕು ಸರ್ಕಾರ ಇದೇ ರೀತಿ ಒಂದು ನಿಲುವನ್ನು ತೆಗೆದುಕೊಂಡು ಹೋಗಿ ಮುಷ್ಕರ ಆಗಿದೆ ಅಂತಕ್ಕಂಥ ಸರ್ಕಾರದ ಗಮನದಲ್ಲೂ ಇದೆ. ಅವತ್ತು ಇದೇ ಸರ್ಕಾರ ದುಡ್ಡನ್ನು ಕೊಟ್ಟು ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳಿಂದ PLI ಹಾಕಿಸಿ ಸಾರಿಗೆ ನೌಕರರ ಹೊಟ್ಟೆ ಮೇಲೆ ಹೊಡಿತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಹಾಗಾಗಿ ಮತ್ತೆ ಸರ್ಕಾರಕ್ಕೆ ನಾನು ಹೇಳ್ತಾ ಇದ್ದೀನಿ, ದಯಮಾಡಿ ಹಸಿದಂತವರ ಕಿಚ್ಚನ್ನ ಪರೀಕ್ಷೆ ಮಾಡಲಿಕ್ಕೆ ಹೋಗಬೇಡಿ. ನಿಮಗೆ ಸರ್ಕಾರ ನಿಮ್ಗೆ ಅಧಿಕಾರ ಕೊಟ್ಟಿದೆ. ಯಾರು ದುಡಿತಕ್ಕಂಥ ವರ್ಗ ಇದ್ದಾರೆ ಅವ್ರನ್ನ ಸರಿಯಾದಂತ ರೀತಿಯಲ್ಲಿ ಬಳಸ್ಕೊಳ್ಳಿ. ಅವ್ರಿಗೆ ಏನ್ ಸೌಲಭ್ಯಗಳು ಕೊಡಬೇಕಾಗಿದೆ ಕೊಡಿ ಅಂತಕ್ಕಂಥದ್ದನ್ನ ನೇರವಾಗಿ ಹೇಳ್ತಾ ಇದೀವಿ. ಮುಷ್ಕರ ಆಗುತ್ತೋ ಇಲ್ವೋ ಅಂತಕ್ಕಂಥದ್ದನ್ನ 20ನೇ ತಾರೀಕು ನೋಡಬೇಕಾಗುತ್ತೆ. ಸಾರ್ವಜನಿಕರಾಗಿರ್ಬೋದು, ಸಾರ್ವಜನಿಕರಿಗಾಗ್ತಕ್ಕಂಥ ತೊಂದರೆಗೆ ಸಾರಿಗೆ ನೌಕರರು ಕಾರಣ ಅಲ್ಲ, ಈ ಸರ್ಕಾರ ಕಾರಣ. ಕಾರ್ಮಿಕರ ಸಹನೆ ಕಟ್ಟೆ ಹೊಡೆದಿದೆ. ಪರೀಕ್ಷೆ ಮಾಡೋದಕ್ಕೆ ಹೋಗ್ಬೇಡಿ. ಹಾಗಾಗಿ 20ನೇ ತಾರೀಕು, 21ನೇ ತಾರೀಕು, 22ನೇ ತಾರೀಕು ನಿರಂತರವಾಗಿ ಈ ಪ್ರತಿಭಟನೆ ಮುಷ್ಕರ ಇದ್ದೇ ಇರುತ್ತೆ. ಒಂದು ದಿನಕ್ಕೆ ಹೋಗ್ತಕ್ಕಂಥ ಕೆಲಸ ಅಲ್ಲ ಇದು. ಮತ್ತೆ ಸರ್ಕಾರದ ಗೊಡ್ಡು ಬೆದರಿಕೆಗಳಿಗೆ ಬೆದರಿ ಒಳಗಡೆ ಕೂತ್ಕೊಂತೀವಿ, ಎಸ್ಮಾ ಜಾರಿ ಮಾಡ್ತೀವಿ, ಪೊಲೀಸರನ್ನ ಕರ್ಕೊಂಡ್ಬಂದು ಹತ್ತಿಕ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ. ಇದೇನು ಗೂಂಡಾ ಸರ್ಕಾರ ಅಲ್ಲ. ಜನರಿಂದ ಆಯ್ಕೆ ಆಗಿರ್ತಕ್ಕಂಥ ಸರ್ಕಾರ. ಜನಗಳು ನೇರವಾಗಿ ಪ್ರಶ್ನೆ ಕೇಳ್ತಾ ಇದ್ದಾರೆ, ಸ್ವಾಮಿ ನಾವು ಕೇಳ್ತಾ ಇರ್ತಕ್ಕಂಥ ನ್ಯಾಯಯುತವಾಗಿದೆ, ನಮ್ಮ ಬೇಡಿಕೆ ಈಡೇರಿಸಿ ಅಂತ ಹೇಳಿ. ಬೇಡಿಕೆ ಈಡೇರಿಸದಲ್ಲೇ ಈ ಬಾರಿ ಪ್ರತಿಭಟನೆಯಿಂದ ವಾಪಸ್ ಹೋಗ್ತಕ್ಕಂಥ ಸಂದರ್ಭನೇ ಇಲ್ಲ ಸರ್. ಇವಿಷ್ಟು ಸಾರಿಗೆ ನೌಕರ ಜಂಟಿ